ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯ ಸತತ 4ನೇ ದಿನವೂ ಮುಂದುವರೆದಿದೆ. ಸ್ಪಾಟ್ ನಂಬರ್ 6ರಲ್ಲಿ ತಲೆಬುರುಡೆ, ಮೂಳೆ ಚೂರುಗಳು ಪತ್ತೆ ಬಳಿಕ ಸ್ಪಾಟ್ ನಂಬರ್ 7ರಲ್ಲಿ ಶೋಧ ನಡೆಸಲಾಯಿತು. ನಂತರ ಸ್ಪಾಟ್ ನಂಬರ್ 8ರಲ್ಲಿ ಉತ್ಖನನ ಕಾರ್ಯ ನಡೆಸಲಾಯಿತು. ಇಲ್ಲಿ ಕಲ್ಲಿನ ರಾಶಿ ಹೆಚ್ಚಾಗಿತ್ತು. ಆ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿ ಉತ್ಖನನ ಕಾರ್ಯ ನಡೆಸಲಾಯಿತು. ಸ್ಥಳದಲ್ಲಿ ಸುಮಾರು 6.5 ಅಡಿ ಗುಂಡಿ ಅಗೆಯಲಾಯಿತು. ಕಲ್ಲಿನ ಜೊತೆಗೆ ಮರದ ಬೇರುಗಳು ಆವರಿಸಿರುವುದರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಕಷ್ಟಪಟ್ಟು ತೋಡಿದ್ರೂ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. 8ನೇ ಜಾಗದಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ 9, 10, 11, 12ನೇ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗುತ್ತಾ ಅನ್ನೋ ಕುತೂಹಲ ಈಗ ಮೂಡಿದೆ. ಈ 4 ಪಾಯಿಂಟ್ಗಳು 8ನೇ ಪಾಯಿಂಟ್ ಸುತ್ತಲೂ ಇವೆ. ಒಂದಾದ್ಮೇಲೆ ಒಂದರಂತೆ ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ 8ನೇ ಸ್ಥಳದಲ್ಲಿ ಭೂಮಿ ಅಗೆಯುವ ಕೆಲಸ ನಡೀತಾ ಇದ್ದು 8ರಲ್ಲಿ ಏನೂ ಸಿಗದಿದ್ರೆ 9ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಎಸ್ಐಟಿ ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ನಂಬರ್ 6 ಬಿಟ್ರೆ ಮತ್ಯಾವುದೇ ಪಾಯಿಂಟ್ನಲ್ಲಿ ಯಾವುದೇ ವಸ್ತು ಸಿಕ್ಕಿಲ್ಲ. ಇನ್ನು 13ನೇ ಸ್ಥಳದ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ 13ನೇ ಪಾಯಿಂಟ್ ರಸ್ತೆ ಪಕ್ಕದಲ್ಲೇ ಇದ್ದು ಜನರ ಕಣ್ತಪ್ಪಿಸಿ ಹುಡುಕಾಟ ನಡೆಸುವುದೇ ಸವಾಲಿನ ಕೆಲಸವಾಗಿದೆ. ಹಾಗಾಗಿ 2 ರಿಂದ 3 ದಿನದ ಬಳಿಕ 13ನೇ ಪಾಯಿಂಟ್ ಅಗೆಯುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ಪಾಯಿಂಟ್ ನಂಬರ್ 7ರಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡಲಾಯಿತು. ಮೊದಲು ಕಾರ್ಮಿಕರ ಕೈಯಲ್ಲಿ 3 ಅಡಿಗಳವರೆಗೆ ತೋಡಿಸಲಾಯಿತು. ಆದರೆ ಯಾವುದೇ ವಸ್ತುಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಜೆಸಿಬಿ ಬಳಸಿ ಸುಮಾರು 6 ಅಡಿಗಳಷ್ಟು ಸ್ಥಳದಲ್ಲಿ ಮಣ್ಣು ತೆಗೆಯಲಾಗಿತ್ತು. ಆದರೂ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಇನ್ನು ಈ ಕಾರ್ಯಾಚರಣೆಗೆ ಬಂದವರಿಗೆ ಮೊಬೈಲ್ ತೆರದಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸೂಚನೆ ಕೊಟ್ಟಿದ್ರು. ಉತ್ಖನನದ ಕಾರ್ಯದ ಗೌಪ್ಯತೆಯನ್ನು ಕಾಪಾಡಲು ಕಾರ್ಮಿಕರು ಹಾಗೂ ಕೆಲ ಸಿಬ್ಬಂದಿಗೆ ಮೊಬೈಲ್ ಕೊಂಡೊಯ್ಯದಂತೆ ಸೂಚನೆ ನೀಡಲಾಗಿತ್ತು. ಅದರಂತೆ 2 ಅಧಿಕಾರಿಗಳು ಮಾತ್ರ ಮೊಬೈಲ್ನೊಂದಿಗೆ ಪಾಯಿಂಟ್ ನಂಬರ್ 7ಕ್ಕೆ ತೆರಳಿದ್ರು. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಎಸ್ಐಟಿ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ದಯಾ ಮಾತ್ರ ಮೊಬೈಲ್ ಬಳಸಿದ್ರು. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವ ಮೂಳೆಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಉತ್ಖನನ ಮುಗಿಸಿ ಬಂದ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ಸುದೀರ್ಘ ವಿಚಾರಣೆ ನಡೆಸಿದೆ. 6ನೇ ಸ್ಪಾಟ್ ಬಗ್ಗೆ ಅನಾಮಿಕನನ್ನ ವಿಚಾರಣೆ ನಡೆಸಿದ್ದು, ಸಿಕ್ಕ ಅಸ್ಥಿ ಪಂಜರದ ಅವಶೇಷಗಳು ಯಾರದ್ದು, ನೀನು ಹೂಳುವಾಗ ಏನಾದರೂ ಮಾಹಿತಿ ಇತ್ತಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಅಸ್ಥಿ ಪಂಜರದ ಅವಶೇಷಗಳ ಬಗ್ಗೆ ಅನಾಮಿಕ ಅಂದಾಜಿನ ಮೇಲೆ ಉತ್ತರ ಕೊಟ್ಟಿದ್ದು, ಸತ್ತ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ, ಘಟನೆ ಬಗ್ಗೆ ನೆನಪಿಲ್ಲ ಅಂತ ದೂರುದಾರ ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಈಗಾಗಲೇ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕ ಹಿನ್ನೆಲೆಯಲ್ಲಿ ತನಿಖೆ ಮಹತ್ವದ ಘಟ್ಟ ತಲುಪಿದೆ. ಈ ಮಧ್ಯೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಅವಶೇಷಗಳು ಸದ್ಯ ಎಸ್ಐಟಿ ವಶದಲ್ಲಿದೆ. ಇಂದು ಮತ್ತು ನಾಳೆ ಉತ್ಖನನ ನಡೆಸಿ ಬೇರೆ ಜಾಗಗಳಲ್ಲಿ ಏನಾದರೂ ಸಿಕ್ಕರೆ ಅದನ್ನೂ ಸೇರಿಸಿ ಒಟ್ಟಿಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿರುವ ಎಫ್ಎಸ್ಎಲ್ ಕಚೇರಿಯ ಡೈರೆಕ್ಟರ್ ಜೊತೆ ಎಸ್ಐಟಿ ಸಂಪರ್ಕದಲ್ಲಿದೆಯಂತೆ. ಪಾಯಿಂಟ್ 6ರಲ್ಲಿ ಶವದ ಮೂಳೆಗಳು ಸಿಕ್ಕಿದೆ. 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿದ್ವು. ಸದ್ಯ ಆ ವಸ್ತುಗಳನ್ನು ಉಡುಪಿಯ ಮಣಿಪಾಲದ ಕೆಎಂಸಿಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಬೆಳಗ್ಗೆಯೇ ಆಸ್ಪತ್ರೆಗೆ ತರಲಾಗಿದ್ದು ತಜ್ಞರಿಂದ ಪರೀಕ್ಷೆಗಳು ನಡೀತಾ ಇವೆ. ಪರೀಕ್ಷೆಯ ನಂತರ ಬೆಂಗಳೂರಿಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಶವಗಳನ್ನ ಹೂತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದ ಸದ್ಯ ಎಸ್ಐಟಿ ತನಿಖೆ ಮಾಡ್ತಿರುವಂತದ್ದು. ಎಸ್ಐಟಿ ತನಿಖೆಯಲ್ಲಿ 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಏನು ಸಾಕ್ಷ್ಯಗಳನ್ನ ಮಣಿಪಾಲದ ಕೆಎಂಸಿಯ ಪ್ರಯೋಗಾಲಯಕ್ಕೆ ತಂದು ಇಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿರುವಂತದ್ದು. ಅಂದ್ರೆ ಇವತ್ತು ಮುಂಜಾನೆಯ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಭಾಗಕ್ಕೆ ಬಂದು ಅಂದ್ರೆ ಆ ಮೂಳೆಗಳನ್ನ ಹಾಗೆ ಹಲ್ಲಿನ ದವಡೆ ಇರ್ಬೋದು ವಿವಿಧ ಸಾಕ್ಷ್ಯಗಳನ್ನ ಬಾಕ್ಸ್ ನಲ್ಲಿ ಈ ಭಾಗಕ್ಕೆ ತಂದು ಇಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿರುವಂತದ್ದು. ಇಲ್ಲಿ ಸದ್ಯ ತಜ್ಞ ವೈದ್ಯರುಗಳಿರುವಂತದ್ದು ಹಾಗೆ ಪರೀಕ್ಷೆಗೆ ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳು ಈ ಕೆಎಂಸಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಅಂದ್ರೆ ಈ ಹಿಂದಿನ ಪ್ರಕರಣಗಳನ್ನ ನಾವು ಗಮನಿಸಿಕೊಂಡಿದ್ರೆ ಶಿರೂರು ಸ್ವಾಮೀಜಿಯ ಪ್ರಕರಣ ಇರ್ಬೋದು, ಅದರಂತೆ ಭಾಸ್ಕರ್ ಶೆಟ್ಟಿಯ ಪ್ರಕರಣಗಳು ಪೊಲೀಸರಿಗೆ ಚಾಲೆಂಜ್ ಆಗಿರುವಂತದ್ದು. ಈ ಪ್ರಕರಣಗಳನ್ನು ಕೂಡ ಇದೇ ಪರೀಕ್ಷಾಲಯದಲ್ಲಿ ಭೇದಿಸಲಾಗಿರುವಂತದ್ದು. ಅಂದ್ರೆ ಪ್ರಕರಣಕ್ಕೆ ಸಂಪೂರ್ಣ ಸಾಕ್ಷ್ಯವನ್ನ ಇದೇ ಪರೀಕ್ಷಾಲಯ ವರದಿಯನ್ನ ನೀಡಿರುವಂತದ್ದು. ಅದರಂತೆ ಇಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಎಲ್ಲಾ ಸಾಕ್ಷ್ಯಗಳನ್ನು ಈ ಪರೀಕ್ಷಾಲಯದಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಿರುವಂತದ್ದು. ನಂತರ ಸಂಜೆ ಅಥವಾ ನಾಳೆ ವೇಳೆಗೆ ಬೆಂಗಳೂರಿಗೆ ಹಾಗೆ ಚೆನ್ನೈಗೆ ಹೆಚ್ಚಿನ ಪರೀಕ್ಷೆಗೆ ರವಾನೆ ಆಗುವ ಸಾಧ್ಯತೆಗಳಿರುವಂತದ್ದು. ಗಣೇಶ್ ಸಾಬ್ರಟೆ, ನ್ಯೂಸ್ 18 ಉಡುಪಿ.
ಧರ್ಮಸ್ಥಳದಲ್ಲಿ ಮೂಳೆಗಳು ಪತ್ತೆ ಕುರಿತು ಧಾರವಾಡದ ಕರ್ನಾಟಕ ವಿವಿಯ ಅಪರಾಧ ಮತ್ತು ವಿಧಿವಿಜ್ಞಾನ ಶಾಸ್ತ್ರ ಮುಖ್ಯಸ್ಥ ಜಿಎಸ್ ವೇಣುಮಾಧವ್ ಪ್ರತಿಕ್ರಿಯಿಸಿದ್ದಾರೆ. ಸಿಕ್ಕಿರುವ ಅಸ್ಥಿಪಂಜರ ಹೆಣ್ಣು ಅಥವಾ ಗಂಡು ಅನ್ನೋದನ್ನು ಪತ್ತೆ ಮಾಡುವುದು ಸವಾಲಾಗಿದೆ. ಗುರುತು ಪತ್ತೆಯಲ್ಲಿ ಪೊಲೀಸರು ಹೆಚ್ಚು ಕೆಲಸ ಮಾಡಬೇಕು. ಸಾವಿಗೂ ಮುನ್ನ ಆ ವ್ಯಕ್ತಿ ಹಲ್ಲು ಚಿಕಿತ್ಸೆ ಪಡೆದಿದ್ರೆ ಗುರುತು ಪತ್ತೆ ಸುಲಭವಾಗುತ್ತೆ. ಭುವನೇಶ್ವರ ಲ್ಯಾಬ್ನಲ್ಲಿ ಮಾನವನ ಅಸ್ಥಿಪಂಜರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂದರು. ಆದರೆ ಅತ್ಯಾಚಾರ ಆಗಿರುವ ಬಗ್ಗೆ ಕಂಡುಹಿಡಿಯುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯದಲ್ಲಿ ಭಾಳಷ್ಟು ಸಪೋರ್ಟ್ ಬೇಕು. ಬೇರೆ ಬೇರೆ ಇದ್ರದ್ದು ವಿಭಾಗಗಳ ಸಪೋರ್ಟ್ ಬೇಕು. ಇದಕ್ಕೆ ಆ ವ್ಯಕ್ತಿಯ ಕಾರಣ, ಸಾವಿನ ಕಾರಣ ಆ ಅಸ್ಥಿಪಂಜರ ಹೇಳುತ್ತೆ. ಅದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಮಾತ್ರ ಅದು ನಿಜ ಹೊರಗೆ ಬರಲಿಕ್ಕೆ ಸಾಧ್ಯ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಮುಖ್ಯವಾಗಿರೋಂಥ ಅವಕಾಶಗಳಿದೆ. ಒಂದನೇದು ಇಡೀ ಅಸ್ಥಿಪಂಜರದ ಮೂಳೆಗಳ ಪರೀಕ್ಷೆ ಅಂತ ಹೇಳಿ ಒಂದು. ಎರಡನೇದು ಸ್ಕಲ್ಗೆ ಸಂಬಂಧಪಟ್ಟಂಗೆ, ಸ್ಕಲ್ಲು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಫೊರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೆಲ್ಪ್ ಬೇಕು. ಯಾಕಂತಂದರೆ ಮಾನವ ಬದುಕಿದ್ದಾಗ ಏನಾದ್ರೂ ಅಲ್ಲಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳೇನಾದರೂ ತಗೊಂಡಿದ್ರೆ ಅದು ಆ ವ್ಯಕ್ತಿಯ ಕುರುಹವಾಗಿ ಇವತ್ತಿಗೂ ಇರುತ್ತೆ. ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯ. ಅನಾಮಿಕ 13 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ. 13ರಲ್ಲಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿವೆ. ಹೀಗಾಗಿ ಅನಾಮಿಕ ಗುರುತಿಸಿದ 13 ಸ್ಪಾಟ್ಗಳಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ. ಬರೋಬ್ಬರಿ 25 ಮಂದಿ ಹಗಲು ರಾತ್ರಿ ಮಳೆ ಗಾಳಿ ಅನ್ನದೇ ಎಎನ್ಎಫ್ ಸಿಬ್ಬಂದಿ ಸ್ಥಳವನ್ನು ಕಾಯ್ತಾ ಇದ್ದಾರೆ. 1 ರಿಂದ 8 ಸ್ಥಳಗಳು ಉತ್ಖನವಾಗಿದ್ರೂ ಕೂಡ ಅದನ್ನು ಸಹ ಎಎನ್ಎಫ್ ಟೀಮ್ ಕಾಯ್ತಾ ಇದೆ. ಎಎನ್ಎಫ್ ಜೊತೆ ರಾತ್ರಿ ವೇಳೆ ಸ್ಥಳೀಯ 10 ಮಂದಿ ಪೊಲೀಸರನ್ನು ಸಹ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿನಿತ್ಯ ಉತ್ಖನನ ಮುಗಿದ ಬಳಿಕ ಅರಣ್ಯ ಸುತ್ತಲೂ ಎಎನ್ಎಫ್ ಟೀಮ್ ಕಾರ್ಯಾಚರಣೆ ನಡೆಸಲಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕ ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ರಹಸ್ಯ ಬಯಲಾಗಿದೆ. ಸ್ಪಾಟ್ 1ರಲ್ಲಿ ಸಿಕ್ಕ ಪಾನ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಮೂಲ ನೆಲಮಂಗಲವಾಗಿದ್ದು, ಪಾನ್ ಕಾರ್ಡ್ ವಾರಸುದಾರ ಸುರೇಶ್ ಈಗಾಗಲೇ ಜಾಂಡಿಸ್ನಿಂದಾಗಿ ಮೃತಪಟ್ಟಿದ್ದಾನೆ. ಇನ್ನು ಡೆಬಿಟ್ ಕಾರ್ಡ್ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಹೆಸರಲ್ಲಿದೆ. ಸದ್ಯ ಈ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸಿದ್ದು, ಸುರೇಶ್ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಪರ್ಸ್ ಮಿಸ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸುರೇಶ್ ಕಳೆದ ಮಾರ್ಚ್ನಲ್ಲಿ ಮೃತಪಟ್ಟಿರೋದು ಕೂಡ ದೃಢಪಟ್ಟಿದೆ. ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆ ಎಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಹಂಗಾಗಿದೆ ಸರ್. ಇಲ್ಲ, ಆವಾಗ ಅವನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಇಲ್ಲ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಕಳ್ಕೊಂಬಂದಿದ್ಯಾ, ಹೋಗಪ್ಪ ನೀನು ಹುಡಿಕಂಬ, ನನಗೆ ಗೊತ್ತಿಲ್ಲ ಅಂದೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡೀಸ್ ಆಯಿತು. ಮತ್ತು ಒಂದು 2-3 ಕಡೆ ನಾನು ತೋರಿಸ್ದೆ. 3 ವರ್ಷ ಆಚೆಗೆ ಹಾಕ್ತೆ. ಆಯಿತು ಎತ್ತಿದ ಕಿಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ. ಇಲ್ಲೇನೆ 1 ವರ್ಷ ನೋಡಿ ಇಲ್ಲೇ ಸತ್ತಿದ್ದು. ಈಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದೀರಾ? ಲಕ್ಕೂರಲ್ಲಿ ನಮ್ಮ ಅಪ್ಪಾರ ತೋಟದಲ್ಲೇ. ರಾತ್ರಿ ಬಂದಿರು ಪೊಲೀಸ್ನವರು. ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು. ಅವ್ನು ಕಳೆದೋಯ್ತು ಅನ್ನುವಾಗಲೇ ನಾನು ಲಾಕ್. ಇನ್ನು ಈ ಸುರೇಶ್ 2025ರ ಮಾರ್ಚ್ನಲ್ಲೇ ಜಾಂಡೀಸ್ ರೋಗದಿಂದ ಮೃತಪಟ್ಟಿದ್ದು, ಡಾಬಸ್ಪೇಟೆಯ ಲಕ್ಕೂರು ಬಳಿ ಸುರೇಶ್ ಸಮಾಧಿ ಇದೆ. ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮರ ತವರಿನ ತೋಟದಲ್ಲಿ ಸಮಾಧಿ ಮಾಡಲಾಗಿದೆ. ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಸುರೇಶ್ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದ ಪರ್ಸ್ ಕಳ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿತ್ತು. ಆದರೆ ಇದುವರೆಗೂ ಸಹಾಯವಾಣಿಗೆ ಎಸ್ಐಟಿಗೆ ಅನುಕೂಲ ಆಗುವಂತೆ ಯಾವುದೇ ಕರೆಗಳು ಬಂದಿಲ್ಲ. ಕೆಲ ಕರೆಗಳು ಬಂದಿದ್ದು ಅವರು ಕರೆ ಸ್ವೀಕರಿಸಿದವರ ಬಳಿಯೇ ತನಿಖೆ ಬಗ್ಗೆ ವಿಚಾರಿಸಿದ್ದಾರೆ. ಉತ್ಖನನ ವೇಳೆ ಏನಾದರೂ ಸಿಕ್ತಾ ಅಂತ ವಿಚಾರಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಕರೆ ಬಂದಿಲ್ಲ. ಧರ್ಮಸ್ಥಳದಲ್ಲಿ 6ನೇ ಪಾಯಿಂಟ್ನಲ್ಲಿ ಶವದ ಮೂಳೆಗಳು ಸಿಕ್ಕ ಬಳಿಕ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಮಧ್ಯೆ ಈ ಪ್ರಕರಣದ ತನಿಖೆ ಹೊಣೆ ಹೊತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಸಚಿವರ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರನ್ನ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಪ್ರಕರಣದ ತನಿಖೆಯ ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ಜೊತೆ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ತೆರಳುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಳಿಕ ಮಾತನಾಡಿದ ಪರಮೇಶ್ವರ್, ಕೇಂದ್ರದ ಹುದ್ದೆಗಳಿಗೆ ಪ್ರಣವ್ ಮೊಹಾಂತಿ ನೇಮಕ ಆಗಿದ್ದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕ್ರೆಡಿಟ್. ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅನ್ನೋದು ಇಲ್ಲ. ಅದನ್ನ ತಿಳಿಸಲು ಅವರು ನನ್ನ ಬಳಿ ಬಂದಿದ್ರು ಅಂತ ಹೇಳಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಒಂದು
ಸಾಮಾನ್ಯವಾಗಿ ಎಂಪ್ಯಾನೆಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನೆಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟು ಕರ್ನಾಟಕಕ್ಕೆ. ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದು ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 6ರಲ್ಲಿ ಈಗಾಗಲೇ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ಧರ್ಮಸ್ಥಳ ಪ್ರಕರಣದ ಬಗ್ಗೆ SIT ವರದಿ ಕೊಡೋವರೆಗೂ ನಾವು ಏನನ್ನ ಮಾತನಾಡಲ್ಲ. ತನಿಖೆ ನಡೆಯುವಾಗ ನಾವು ಮಾತಾಡುವುದು ಸಮಂಜಸ ಅಲ್ಲ. ಸಮಾಜದಲ್ಲಿ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿ ಪೋಸ್ಟ್ ಹಾಕಿದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಸ್ಥಳದ ವಿಚಾರದಲ್ಲಿ ಅವರನ್ನು ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂಥೇಳಿ ನಾವ್ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಈಗಾಗಲೇ SIT ತನಿಖೆ ನಡೆಸ್ತಾ ಇದೆ. ಅನಾಮಿಕ ಹೇಳಿಕೆ ಮೇಲೆ ಅಸ್ಥಿಪಂಜರ ಹೊರತೆಗೆತಾ ಇದ್ದಾರೆ. ಮೃತರು ಯಾರು, ಹೇಗೆ ಮೃತಪಟ್ಟರು ಅನ್ನೋದು ಗೊತ್ತಾಗಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಕ್ರಮ ಕೈಗೊಳ್ಳಿ. ಈ ವೇಳೆ ಯಾವುದೇ ಧರ್ಮ ಪೀಠಗಳ ಬಗ್ಗೆ ಅಪಪ್ರಚಾರ ಆಗಬಾರದು ಅಂತ ಹೇಳಿದ್ದಾರೆ. ಸಿಕ್ಕ ಮೂಳೆಗಳ ಬಗ್ಗೆ DNA ಪರೀಕ್ಷೆ ಆಗಲಿ, ತನಿಖೆಯಲ್ಲ ಸತ್ಯತೆಗಳು ಹೊರಬರಬೇಕು ಅಂತ ಹೇಳಿದ್ದಾರೆ. SIT ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಯಾರು ಆಗುವಂತಕ ವ್ಯಕ್ತಿ ಇದ್ದಾನೆ ಆತ ಎಲ್ಲೆಲ್ಲಿ ತೋರಿಸಿದ ಸ್ಥಳ ಅಲ್ಲಿ ಅಗಿಯುವಂಥ ಕೆಲಸ ನಡೀತಾ ಇದೆ. ಇದು ತನಿಖೆ ಆಗಲಿ, ನ್ಯಾಯಾಂಗದ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿ. ಆದರೆ ಅನ್ನೆಸರಿ ಯಾವುದೋ ಧರ್ಮ ಪೀಠಗಳ ಬಗ್ಗೆ ಹೆಸರನ್ನು ಅಪಪ್ರಚಾರ ಮಾಡುವಂಥದ್ದು ಆಗಬಾರ್ದು. ಇದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಾರಲ್ಲ, ಕಾನೂನು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಆರಗ ಜ್ಞಾನೇಂದ್ರ, ಪ್ರಕರಣವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಪ್ರಕರಣದ ತನಿಖೆಗೆ SIT ರಚನೆ ಮಾಡಿರೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ, ಧರ್ಮಸ್ಥಳ ವಿರುದ್ಧದ ಹೋರಾಟದಲ್ಲಿ ನಕ್ಸಲರ ಪರ ಇರುವವರು ನಗರ ನಕ್ಸಲರು ಇರುವುದು ತಿಳಿದು ಬರ್ತಾ ಇದೆ. SITಯ ಪ್ರಾಮಾಣಿಕ ಅಧಿಕಾರಿಗಳು ಯಾವುದೇ ನಾಟಕಕ್ಕೆ ಬಲಿ ಆಗಬಾರದು. ಪ್ರಾಮಾಣಿಕ ತನಿಖೆ ನಡೆಯಲಿದೆ. ಜೊತೆಗೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರುವ ಪ್ರಯತ್ನವನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಶ್ರದ್ಧಾ ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ. ಹೊರಗೆ ಬರಲಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ SITನಲ್ಲಿರೋರು. ಹಾಗಾಗಿ ಅವ್ರು ಯಾರೂ ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು. ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ಕುತಂತ್ರ ಭಾವನೆ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು. ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ರಹಸ್ಯದ ಬಗ್ಗೆ ವಾಣಿಜ್ಯ ಮಂಡಳಿಯಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ. ಧರ್ಮಸ್ಥಳ ಫೈಲ್ಸ್ ಎಂಬ ಟೈಟಲ್ ಅನ್ನ ಎ ಗಣೇಶ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಟೈಟಲ್ಗೆ ಫಿಲ್ಮ್ ಚೇಂಬರ್ ಸಹ ಅಪ್ರೂವಲ್ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ನಿರ್ಮಾಪಕ ಎ ಗಣೇಶ್, ಧರ್ಮಸ್ಥಳ ಫೈಲ್ಸ್ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ವೆಬ್ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಿತ್ರದ ಕಥೆ ಫೈನಲ್ ಆದ ಮೇಲೆ ಶಿವರಾಜ್ ಕುಮಾರ್, ಸುದೀಪ್ ಅವರನ್ನ ಅಪ್ರೋಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಮೈಸೂರಿನ ಕೆಆರ್ ನಗರದ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು ಕೊಟ್ಟಿದೆ. ಪ್ರಕರಣ ತನಿಖೆ ನಡೆಸಿ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದರು. 2024 ಡಿಸೆಂಬರ್ 31ರಿಂದ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪೀಠ ವಿಚಾರಣೆ ಶುರು ಮಾಡಿತು. ಈ ಪ್ರಕರಣದಲ್ಲಿ 23 ಸಾಕ್ಷಿಗಳ ವಿಚಾರಣೆ ನಡೆಸಿದ ಕೋರ್ಟ್ 7 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನು ಕೊಟ್ಟಿದೆ. ಇನ್ನು ಪ್ರಕರಣ ಸಂಬಂಧಪಟ್ಟಂಗೆ ನಾಳೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲಿದೆ. ತೀರ್ಪು ಪ್ರಕಟಿಸ್ತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅಂತ ತೀರ್ಪು ಕೊಟ್ಟಿದ್ದು ಯಾವುದೇ ಪ್ರತಿಕ್ರಿಯೆ ನೀಡದೆ ಎಚ್.ಡಿ. ರೇವಣ್ಣ ಮೌನಕ್ಕೆ ಶರಣಾಗಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ತೀರ್ಪು ಏನಾದ್ರು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ದೋಷಿ ವಿಚಾರಕ್ಕೆ ರೂಪಾ ಹಾಸನ್ ರಿಯಾಕ್ಷನ್ ಕೊಟ್ಟಿದ್ದು, ತೀರ್ಪಿನಿಂದ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ. ನೊಂದವರ ಪರವಾಗಿ ನ್ಯಾಯಾಲಯಕ್ಕೆ ವಂದನೆ ಹೇಳ್ತೇನೆ. ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ತೀರ್ಪು ಸಾಕ್ಷಿ ಅಂತ ಹೇಳಿದ್ದಾರೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ. ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ. ನಾನು ಈ ಒಂದು ಇವತ್ತು ಜಡ್ಜ್ಮೆಂಟ್ ಬಂದಿದೆಯಲ್ಲ, ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಅವರಿಗೆ ಶಿಕ್ಷೆ ಆಗತ್ತೆ ಅಂತ ಮೊದಲೇ ಗೊತ್ತಿತ್ತು, ಅದರಂತೆ ಆಗಿದೆ ಅಂತ ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. ಇದೇ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಲಾಗಿದೆ ಅನ್ನೋ ಆರೋಪದಲ್ಲಿ ದೇವರಾಜೇಗೌಡ ಜೈಲು ಸೇರಿದ್ರು. ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಿದರ್ಶನ ಆಗ್ತದೆ. ಯಾವ ಯಾವ ಆಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ, ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ. ಅಲ್ಲಿ ಮಿನಿಮಮ್ 3 ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥ ಕೂಡ ಅವಕಾಶಗಳಿದೆ. ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಅಲ್ಲಿ ಕಾನೂನಿಗೆ ತಲೆ ಬಾಗಲೇಬೇಕು. ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ. ಈಗ ಸರ್, ಇವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣವ್ರು ಕಣ್ಣೀರು ಹಾಕಿದ್ರು ಅಂತಂದರೆ ನಾವು ಭಾವುಕರಾಗುವಂಥ ಸನ್ನಿವೇಶ ಅಲ್ಲ. ಕಾರಣ ಯಾಕೆ ಅಂತಂದರೆ ಸಾವಿರಾರು ಕುಟುಂಬಗಳು ಹಿಂದೆ ಕಣ್ಣೀರು ಹಾಕಿದಾವಲ್ಲ, ನಾವು ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಳಿತಿದ್ದಾವೆ, ಎಷ್ಟು ಜನ ನಿಸ್ಸಹಾಯಕರಾಗಿ ಹೊರಬರೋಕ್ಕಾಗಿಲ್ಲ, ಇನ್ನು ಹೇಳೋಕ್ಕಾಗಿಲ್ಲ, ಎಷ್ಟು ಜನ ಅವರು ಎದುರಾಕಂದ್ರೆ ನಾವು ಬದುಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳಿದ್ದಾರೆ. ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ ನಂಬಿಕೆ ಅನ್ನೋ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬ ಇರುವ ಪ್ರತಿಭಟನೆಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡು ಸೇರಿದಂತೆ ಅನೇಕ ದಲಿತ ಮುಖಂಡರು ಭಾಗಿಯಾಗಿದ್ದಾರೆ. ಶರ್ಟ್ ಬಿಚ್ಚಿ ಅರಬೆತ್ತಲೆಯಾಗಿಯೇ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮಗೆ ತಾಕತ್ತಿದ್ರೆ ಧೈರ್ಯವಾಗಿ ಹೇಳಿ, ಬಲಗೈ ಸಮುದಾಯದವರಿಗೆ ನಮಗೆ ಮೀಸಲಾತಿ ಕೊಡಲು ಇಷ್ಟವಿಲ್ಲ ಅಂತ. ನಾವೇನು ಹುಚ್ಚಿರ ಅಂತ ವಾಗ್ದಾಳಿ ಮಾಡಿದ್ದಾರೆ. ಮಹದೇವಪ್ಪ ಮಾತು ಎತ್ತಿದ್ರೆ ಸಂವಿಧಾನ ಅಂತಾರೆ. ಸಂವಿಧಾನ ಪೀಠಿಕೆ ಓದಿಸೋದಲ್ಲ, ಅದರಲ್ಲಿ ಶೋಷಿತ ಸಮಾಜವನ್ನ ಮುಂದೆ ತರುವ ಬಗ್ಗೆ ಹೇಳಲಿ ಅಂತ ಹೇಳಿದರು. ನಾಳೆಯ ಪರಮೇಶ್ವರ ಸಭೆ ಬಗ್ಗೆಯೂ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಜನಸಂಖ್ಯೆ, ಎಂಪಿರಿಕಲ್ ಡೇಟಾ, ಹಿಂದುಳಿಕೆಯ ಆಧಾರದ ಮೇಲೆ ಯಾವ ಸಮುದಾಯ ಅನೇಕ ದಶಕಗಳು ವಂಚಿತರಾಗಿದ್ದಾರೆ ಆ ಸಮುದಾಯಕ್ಕೆ ಹೆಚ್ಚು ಮೀಸಲಾತಿ ಕೊಡಲಿಲ್ಲ. ಈ ರಾಜ್ಯದ ಮಾದಿಗರು ಹೋರಾಟಕ್ಕೆ ಸನ್ನದ್ಧರಾಗ್ತಾರೆ. ಕಲಬುರಗಿಯಲ್ಲೂ ಬಿಜೆಪಿ ಒಬಿಸಿ ಘಟಕ ಪ್ರತಿಭಟನೆ ನಡೆಸಿದೆ. ಒಳ ಮೀಸಲಾತಿ ಕೂಡಲೇ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಗೋಲಿ ಆಟ ಆಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ಒಬಿಸಿ ಘಟಕದ ಅಧ್ಯಕ್ಷ ದೇವೇಂದ್ರ ಕಲ್ಲೂರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸಿಎಂ ಡಿಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮುಖವಾಡ ಧರಿಸಿಕೊಂಡು ಪ್ರತಿಭಟನೆ ಮಾಡಲಾಗ್ತಾ ಇದೆ.
ಮಂಡ್ಯದಲ್ಲೂ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಶವಯಾತ್ರೆ ಮಾಡಕ್ಕೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಇದಕ್ಕೆ ತಡೆ ಕೊಟ್ಟರು. ಬಳಿಕ ತಮಟೆ ನಗಾರಿ ಬಾರಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಹುಬ್ಬಳ್ಳಿಯಲ್ಲೂ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ದಂಡೋರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮಾಡಲಾಯಿತು. ಹುಬ್ಬಳ್ಳಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಧಾರವಾಡದವರೆಗೆ ರ್ಯಾಲಿ ನಡೆಯಿತು. ಮುಡಾ ಹಗರಣದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ವರದಿಯಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು, ದೇಸಾಯಿ ಆಯೋಗ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಲು ಹೇಗೆ ಸಾಧ್ಯ ಅಂತ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಮೊದಲು ದೇಸಾಯಿ ವರದಿ ಬಹಿರಂಗಪಡಿಸಲಿ. ದೇಸಾಯಿ ಆಯೋಗ ಏನ್ ವರದಿ ಕೊಟ್ಟಿದೆ ಅನ್ನೋ ಮಾಹಿತಿ ಇಲ್ಲ. ಈ ಕೂಡಲೇ ಸರ್ಕಾರ ದೇಸಾಯಿ ಆಯೋಗದ ವರದಿ ಬಿಡುಗಡೆ ಮಾಡಬೇಕು. ಇಡಿ ವಿಚಾರದಲ್ಲೂ ಸುಪ್ರೀಂ ನೀಡಿರೋ ಆದೇಶದಿಂದ ಯಾವುದೇ ಹಿನ್ನಡೆ ಆಗಲ್ಲ. ಹಗರಣದ ತನಿಖೆ ಇನ್ನೂ ನಡೀತಾ ಇದೆ. ನಾನು ದಾಖಲೆ ಇಟ್ಕೊಂಡೇ ಮಾತನಾಡ್ತಾ ಇದ್ದೇನೆ. ಯಾರೇ ಚರ್ಚೆಗೆ ಬಂದರೂ ನಾನು ಚರ್ಚೆಗೆ ಸಿದ್ಧ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ನನ್ನ ಅನುಭವ ಮತ್ತು ನನ್ನ ಬಳಿ ಇರೋ ದಾಖಲಾತಿ ಪ್ರಕಾರ ಆ ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಈ ಹಿಂದೆ ತಾಂತ್ರಿಕ ಸಮಿತಿಯ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಅದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 50-51 ಕೊಟ್ಟರ ನಿವೇಶನಗಳು ಅಕ್ರಮ ಅಂತೇಳಿ. ಮತ್ತು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಅಂತ ಏನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ವರದಿನ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರೀಮತಿ ಪಾರ್ವತಿ ಕೊಟ್ಟಿರ್ತಕ್ಕಂಥ ನಿವೇಶನ ಸೇರಿದಂತೆ 50-51 ಏನು ನಿವೇಶನ ಕೊಟ್ಟಿದ್ರೆ ಅದರಿಂದ ಮೂಡಾಗಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಆ ರೀತಿ ವರದಿ ಕೊಟ್ಟಿರ್ತೇಳಿ ನಾನು ಈ ಹಂತದಲ್ಲಿ ಹೇಳಕ್ಕೆ. ಮುಡಾ ಹಗರಣದಲ್ಲಿ ನಿವೃತ್ತ ನ್ಯಾಯಾಧೀಶ ದೇಸಾಯಿ ಆಯೋಗ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ. ದೇಸಾಯಿ ಆಯೋಗ ವರದಿಯನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ದಾರೆ. ಯಾರೇ ತನಿಖೆ ಮಾಡಿದ್ರೂ ಕ್ಲೀನ್ ಚಿಟ್ ಸಿಗ್ತಾ ಇತ್ತು. ಹಗರಣವೇ ನಡೆದಿಲ್ಲ. ಹೀಗಾಗಿ ದೇಸಾಯಿ ಆಯೋಗ ಕ್ಲೀನ್ ಚಿಟ್ ನೀಡಿದೆ. ರಾಜಕೀಯಕ್ಕೆ ಬಾರದ ನಮ್ಮ ತಾಯಿ ವಿರುದ್ಧವೂ ಕುತಂತ್ರ ನಡೀತು. ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗಿತ್ತು. ಸಂಪೂರ್ಣ ತನಿಖೆ ನಡೆಯಲಿ. ಸೈಟ್ ಕೊಡಲು ಆಗದಿದ್ರೆ ಬದಲಿಯಾಗಿ ಏನ್ ಕೊಡ್ತಾರೋ ಕಾನೂನು ಪ್ರಕಾರವೇ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ನಲ್ಲಿ ಯಾವುದೇ ಕ್ರಾಂತಿ ಕೂಡ ನಡೆಯಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ. ಕ್ರಾಂತಿ ಬಗ್ಗೆ ಹೇಳಿದವರನ್ನೇ ಕೇಳಿ ಅಂತ ಯತೀಂದ್ರ ಹೇಳಿದ್ದಾರೆ. ರಾಜ್ಯದ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಈ ಮಧ್ಯೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಗುಡ್ಡದ ಆತಂಕ ಎದುರಾಗಿದೆ. ವಿರಾಜಪೇಟೆ ಹೊರವಲಯದ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಲದ ದಟ್ಟಾರಣ್ಯದಲ್ಲಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮನೆಗಳು ಇಲ್ಲದಿದ್ದರೂ ಭಾರೀ ಅನಾಹುತ ತಪ್ಪಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಖಾನಾಪುರ ಅರಣ್ಯದಲ್ಲಿ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಕಾಡಂಚಿನ ಗ್ರಾಮಸ್ಥರು ನಡುಗಡ್ಡಿಯಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ. ಕೊಂಗಳ ಗ್ರಾಮದ ವೆಂಕಟ್ ಗಾಂವ್ಕರ್ಗೆ ತೀವ್ರ ಅನಾರೋಗ್ಯವಾಗಿದ್ದು ಆಸ್ಪತ್ರೆಗೆ ಸಾಗಿಸಲು ಪರದಾಡಿದ್ದಾರೆ. ಹೆಗಲ ಮೇಲೆಯೇ ಹೊತ್ತು 8 ಕಿಲೋಮೀಟರ್ ಸಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. आडवी खाटी बांधूया. आडवी खाटी वरनं यावं. वरनं वरच्या साईडने यावं. इकडे वरच्या साईडने यावं. काय प्रॉब्लेम नाही. वरच्या साईडने यावं. चौकाशी गडबड करू नका. एवढ्या दूर आणल्यास गडबड करू नका. 5 मिनिटासाठी. ಬೆಂಗಳೂರಿನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಹೊಸ ಶೈಕ್ಷಣಿಕ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಯಿತು. ದೇಶದ ವಿವಿಧ ಭಾಗಗಳ ಸುಮಾರು 2100 ಮಹತ್ವಾಕಾಂಕ್ಷಿ ಎಂಜಿನಿಯರ್ಗಳು ತಮ್ಮ ಪೋಷಕರೊಂದಿಗೆ ಹಾಜರಾಗಿದ್ದರು. ಹೊಸ ಆಶಾವಾದದೊಂದಿಗೆ ತಮ್ಮ ಉನ್ನತ ಶಿಕ್ಷಣದ ಕಲಿಕೆಯನ್ನು ಆರಂಭಿಸಿದರು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮತ್ತು ಡಿಆರ್ಡಿಒ ಮಹಾನಿರ್ದೇಶಕಿ ಡಾಕ್ಟರ್ ರಾಜಲಕ್ಷ್ಮಿ ಮೆನನ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವೃತ್ತಿ ಮತ್ತು ಜೀವನಕ್ಕೆ ಸಂಬಂಧಿಸಿದ ಅಮೂಲ್ಯ ಸಲಹೆಗಳನ್ನು ಕೊಟ್ಟರು. First time he was coming to